ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ 1 ಮಂತ್ ಆಗಿದೆ ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಾ. ಸೊ ಈಗ ನನ್ನ ಫ್ರೆಂಡ್ ಬರ್ಡೇ ಆಗಿ ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ. ನಮ್ಮ ಫ್ರೆಂಡ್ ಬರ್ಡೇ ಇದ್ದಿದ್ದು. ಬಟ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇದ್ದಿದ್ದರಿಂದ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಊರಿಗೆ ಹೋಗಿದ್ವಿ. ಸೊ ಅವಾಗ ಸೆಲೆಬ್ರೇಟ್ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ನಾಳೆ ಬರ್ಡೇ ಮಾಡ್ತಾ ಇದ್ದೀವಿ. ಅದಕ್ಕೆ ಗಿಫ್ಟ್ಸ್ ಎಲ್ಲ ಅವತ್ತೇ ತೊಗೊಬಂದು ಇಟ್ಕೊಂಡಿದ್ದೆ, ಬಟ್ ಏನು ಪ್ಯಾಕ್ ಮಾಡಿದ್ದಿಲ್ಲ, ಹಂಗೆ ಇತ್ತು. ಏನೇನು ಗಿಫ್ಟ್ ತೊಗೊಬಂದಿದ್ದೀನಿ, ಹೇಗೆಲ್ಲ ಪ್ಯಾಕ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೋಡಿ. ಕಬೋರ್ಡಲ್ಲೇ ಇಟ್ಟಿದ್ದೀನಿ ಗಿಫ್ಟ್ಸು, ನೋಡೋಣ. ಎಷ್ಟು ಮೆಸ್ಸಾಗಿದೆ ನೋಡಿ. ಅವತ್ತೊಂದು ಶೂಟ್ ಇತ್ತು, ಮತ್ತು ಎಲ್ಲ ಅರ್ಜೆಂಟಲ್ಲಿ ಎಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಇದೆಲ್ಲ ಇವಾಗ ಗಿಫ್ಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಏನೇನಿದೆ ಅಂತ ಆಮೇಲೆ ನೋಡ್ತೀನಿ. ಓಕೆ, ನಾವೆಲ್ಲ ತೆಗೆದಿಟ್ಕೊಬಿಡ್ತೀನಿ. ಗಿಫ್ಟ್ಸ್ ಅಂತೂ ಎಲ್ಲ ಫುಲ್ ಎಲ್ಲೆಲ್ಲ ಹೋಗಿದ್ರೆ ಎಲ್ಲ ತೆಗೆದು ಇವಾಗ ನೀಟಾಗಿ ಅರೇಂಜ್ ಮಾಡಬೇಕು. ಇಲ್ಲಿದೆ ನೋಡಿ, ಇನ್ನು ಏನೇನಿದೆ ಅಂತ ಕರೆಕ್ಟಾಗಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಎಲ್ಲದನ್ನು ತೆಗೆದಿಟ್ಕೊಂಡ್ಬಿಡೋಣ. ಸ್ಪೆಷಲ್ ಸೀಸರು ಗಿಫ್ಟ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ. ಇವಾಗ ಜಸ್ಟ್ ಪ್ಯಾಕ್ ಮಾಡಬೇಕಷ್ಟೇ. ಎಲ್ಲ ಪ್ಯಾಕ್ ಮಾಡೋಣ, ಸರಿನಾ? ಎಲ್ಲ ಫಸ್ಟ್ ಎಲ್ಲ ಕೆಳಗೆ ಹಾಕ್ಕೊಬಿಡ್ತೀನಿ, ಆಮೇಲೆ ಎಲ್ಲ ಪ್ಯಾಕ್ ಮಾಡೋಣ. ಏನೇನಿದೆ ಇಲ್ಲ ನಾನು ಇದು ಬ್ಯಾಸ್ಕೆಟ್ ತೊಗೊಂಬಂದಿದ್ದೀನಿ. ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಬ್ಯಾಸ್ಕೆಟಲ್ಲೆಲ್ಲ ಸ್ಕಿನ್ ಕೇರ್ ಬೊಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಬ್ಯಾಸ್ಕೆಟ್ ತೊಗೊಂಡು ಬಂದಿದ್ದೀನಿ. ಈ ಬ್ಯಾಸ್ಕೆಟ್ಸಲ್ಲೆಲ್ಲ ಈ ಕಲರ್ ಶೀಟ್ಸ್ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಥರ್ಮೋಕೋಲಲ್ಲಿ ಹಾಕಿದ್ರೆ ಇದೋಗುತ್ತೆ ಅಂತ ಈ ಶೀಟ್ಸ್ ತೊಗೊಂಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಫಸ್ಟ್ ಕೆಳಗಡೆ ಹಾಕಬೇಕು. ಇವಾಗ ಒಂದೇ ಕಲರ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು 2 ಕಲರ್ಸ್ ತೊಗೊಂಡು ಬಂದಿದ್ದೀನಿ. ಇದನ್ನ ಕಟ್ ಮಾಡಿ ಇದೆಲ್ಲ ಹಾಕೋಣ ಫಸ್ಟ್. ಇನ್ನು ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮತ್ತೆ ಬೇಗ ಬೇಕಾಗಲಿ ಅಂದ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ಇಷ್ಟಿಷ್ಟು ಮಾಡ್ಕೊತೀನಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ಓಪನ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂದ್ಬಿಟ್ಟು. ನೋಡಿ, ಈ ಥರ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಅದನ್ನ ಬೇಕಂದ್ರೆ ಆಮೇಲೆ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಈ ಥರ ಹಾಕೋಣ. ಓಕೆನಾ? ಎಲ್ಲ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ನಾನು ಇದೆಲ್ಲ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಎಷ್ಟು ಎಕ್ಸೈಟ್ ಆಗಲ್ಲ ಅಂತ. ಎಕ್ಸೈಟ್ ಆದ್ರೂ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ನಾನು ಎಕ್ಸ್ಪ್ರೆಸ್ ಅಂತೂ ಮಾಡೋದೇ ಇಲ್ಲ. ಈಸ್ ಲೈಕ್ ಒಂಚೂರು ಎಕ್ಸ್ಪ್ರೆಸ್ ಮಾಡಲ್ಲ. ಎಕ್ಸ್ಪ್ರೆಷನ್ ಲೆಸ್ ಫೆಲ್ಲೋ ಅವನು. ಸ್ವಲ್ಪನೂ ಎಕ್ಸ್ಪ್ರೆಸ್ ಮಾಡಲ್ಲ, ಏನೂ ಇಲ್ಲ. ಸುಮ್ಮನೆ ನೋಡಿ, ಸುಮ್ಮನೆ ಅಷ್ಟೇ ಒಂದು ರಿಯಾಕ್ಷನ್ ಇರುತ್ತೆ. ನಂಗೆ ಗೊತ್ತು, ತಂಗಿ ಹೇಳ್ತಾಳೆ ಎಕ್ಸ್ಪ್ರೆಷನ್ ಕೊಡ್ತಾನೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಏನು ನನಗೆ ಇಷ್ಟ ಆಯಿತು, ನನಗೆ ಇಷ್ಟ ಆಗಿಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ನೋಡೋಣ ನಾಳೆ ಹೆಂಗೆಲ್ಲ ರಿಯಾಕ್ಟ್ ಮಾಡ್ಬೋದು ಅಂತ ನೋಡೋಣ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಇದೆಲ್ಲ ಆಗಲೇ ಲಾಸ್ಟ್ ಫೋರ್ತ್ ಎಲ್ಲ ಆಗೋಗ್ಬೇಕಾಗಿತ್ತು, ಬಟ್ ಟೈಮ್ ಸರಿ ಇದ್ದಿಲ್ಲಲ್ಲ. ಸೊ ಇವಾಗ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಲ್ಲ. ಸೊ ಹಂಗೆ ಹೋಗೋಣ ಅಷ್ಟೇ. ಹೆಂಗೆ ಅವಾಗ ಏನೇನಾಗಬೇಕು ಅವಾಗ ಆಗುತ್ತೆ. ಹಾಯ್ ಗಾಯ್ಸ್, ನಮ್ಮ ಅಕ್ಕ ಇಲ್ಲಿ ಗಿಫ್ಟ್ ಪ್ರಿಪೇರ್ ಮಾಡ್ತಿದ್ದಾಳೆ. ಇವಳಿಗೊಂದು ಡ್ಯೂಟಿ, ಇನ್ನೊಬ್ಳಿಗೊಂದು ಡ್ಯೂಟಿ. ನೋಡೋಣ ಬನ್ನಿ. ಮನೆ ತುಂಬ ಮೆಸ್ಸಿ ಆಗಿದೆ, ಯಾರೂ ಅಮ್ಮ ಇಲ್ಲ. ಸೊ ಅಮ್ಮ ಊರಿಗೆ ಹೋಗಿದೆ. ಸೊ ಇವಳು ಸೊ ಮಾಡ್ತಿದ್ದಾಳೆ ನೋಡಿ, ಅಡುಗೆ ಡ್ಯೂಟಿ ಇವಳು. ಏನು ಅಡುಗೆ ಮಾಡ್ತಿದ್ದಾಳೆ ಗೊತ್ತಿಲ್ಲ, ಅದು ಘಾಟ್ ಮಾತ್ರ ತುಂಬ ಇಕ್ಕಿದ್ದಾಳೆ. ನಾನು ಮಾಡ್ತಿರೋದು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ. ಇವಳು ಅಡುಗೆ ಮಾಡಿದ್ರೆ ಘಾಟ್ ಮಾತ್ರ ಇದ್ದೇ ಇರುತ್ತೆ. ಇನ್ನೂ ಎಷ್ಟಿದೆ ಅಕ್ಕ? ಇನ್ನೆಷ್ಟು ಆದ್ಮೇಲೆ ತೋರಿಸ್ತೀನಿ. ಆಯಿತು ಅಪ್ಪ, ಇನ್ನೇಗ ನಾನು ಕುಕ್ಕಿಂಗ್ ಮಾಡೋ ಸವಾಸನೇ ಬೇಡ. ಫುಲ್ಲು ಘಾಟು ನನಗೆ, ನೀನು ಸತ್ತಿದೆ ಆಲ್ರೆಡಿ. ಆಯಿತು, ಇಷ್ಟಿದೆ. ಇನ್ನು ಇಷ್ಟು ಮಾಡಿ ನೆಕ್ಸ್ಟ್ ಎಲ್ಲ ಪ್ಯಾಕ್ ಮಾಡೋದು. ಇನ್ನು ಚಿಕ್ಕ ಡಿಬನ್ಸ್ ಆಗಬೇಕು ಎಲ್ಲ, ಅದನ್ನು ಮಾಡಬೇಕು. ಅದು ಮಾಡಿದ್ಮೇಲೆ ಎಲ್ಲ ಪ್ಯಾಕ್ ಮಾಡೋಣ. ಇವಾಗ ಬಾಸ್ಕೆಟ್ ಬಟ್ಟೆ ಪೇಪರೆಲ್ಲ ಹಾಕಿ ರೆಡಿ ಆಗಿದೆ. ಇವಾಗ ಐಟಮ್ಸ್ ಎಲ್ಲ ಅದೊಬ್ಬ ಬ್ಯಾಂಡ್ ಹಾಕ್ಬಿಟ್ಟು ಇದಲ್ಲಿಡೋಣ. ಓಕೆನಾ? ಅಷ್ಟೇ. ಇವಾಗ ಶೀಟ್ಸು ಎಲ್ಲ ಇಲ್ಲಿದೆ. ಇವಾಗ ಇದೆಲ್ಲ ಇದನ್ನು ಎಲ್ಲ ಐಟಮ್ಸ್ಗೆ ಟೈ ಮಾಡಬೇಕು. ಇವಾಗ ಅದನ್ನ ಮಾಡಿ ಆಮೇಲೆ ಬಾಸ್ಕೆಟಲ್ಲೆಲ್ಲ ಫಿಲ್ ಮಾಡೋಣ. ಹಿಂಗೋ ಒಂದು ಮಾಡಿದ್ದೀನಿ, ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೀನಿ. ಈ ಥರ ಬಂದಿದೆ ನೋಡಿ, ಹೆಂಗೆ ಬಂದಿದೆ ಅಂತ ನೋಡಿ. ಆ್ಯಕ್ಚುಲಿ ಈ ಕುಂಬ್ ಯಾಕೆ ಗೊತ್ತಾ, ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದಾಗೆಲ್ಲ ನನ್ನ ಕುಂಬ್ ತೊಗೊಂಡು ಬಾಚ್ಕೊತಾ ಇರ್ತಿದ್ದ. ಅದಕ್ಕೆ ಈ ಕುಂಬನ್ನು ಕೂಡ ಹ್ಯಾಕ್ ಮಾಡಿದ್ದೀನಿ.
ಪರ್ಫ್ಯೂಮ್ ತೊಗೊಂಡಿದ್ದೀನಿ ನೋಡಿ, ಪಾರ್ಕ್ ಅವೆನ್ಯೂ ಅಮೆಝಾನ್ ಹೋಗ್ಸ್ ಪರ್ಫ್ಯೂಮ್ ತೊಗೊಂಡಿದ್ದೀನಿ, ಪ್ರೀಮಿಯಂ ಪರ್ಫ್ಯೂಮ್. ಇವಾಗ ಇದನ್ನ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದನ್ನೆಲ್ಲ ನೀಟಾಗಿ ಎಳ್ಕೊಂಡು ಕರೆಕ್ಟ್ ಶೇಪ್ ಬರೋ ಥರ ಮಾಡಿ, ಇದನ್ನ ಸ್ವಲ್ಪ ಜಾಸ್ತಿ ಇದೆ, ಸೊ ಇದನ್ನು ನೀಟಾಗಿ ಮಾಡಿಕೊಂಡು ಬಹು ಜಾಸ್ತಿ ಬರೋ ಥರ ಇಲ್ಲಿಂದ ಎಳ್ಕೊಂಡ್ರೆ ಬಹು ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ಈ ಥರ ಬಂದಿದೆ, ನಾನು ಸ್ವಲ್ಪ ನೀಟಾಗಿ ಬರಬೇಕು. ಇವಾಗ ಈ ಶೇಪ್ ಕೊಟ್ಕೊಂಡಿದ್ದೇನೆ, ಹೆಂಗಿದೆ ಅಂತ ಹೇಳಿ ನೀವೇ. ಓಕೆನಾ, ಇದು ಹೆಂಗೆ ಬಂದಿದೆ ನೋಡಿ, ಈ ಶೇಪಿಗೆ ಬಂದಿದೆ, ಕರೆಕ್ಟಾಗಿ ಬಂದಿದೆಯಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಬೆಟರ್. ಇದು ಫಸ್ಟ್ ಒನ್ಗಿಂತ ಇದು ಸ್ವಲ್ಪ ಬೆಟರಾಗಿ ಬಂದಿದೆ ಅಲ್ವಾ? ಎರಡಾಯಿತು. ಇವಾಗ ಈ ಥರ ಬೇಕು ಅಂತ ಹಿಂಗೆ ಮಾಡೋದು ಅಂತ ಬೇಕಂತಂದರೆ ಕಮೆಂಟ್ ಅಂತ ಹಾಕಿ, ನಾನು ಇದನ್ನು ಹಿಂಗೆ ಮಾಡೋದು ಅಂತ ಕಮೆಂಟ್ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಒನ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಸೊ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ವಾಪಸ್ ಬರ್ತೀನಿ. ಓಕೆನಾ? ಓಕೆ, ಆಮೇಲೆ ತೋರಿಸ್ತೀನಿ ಎಲ್ಲ. ಮತ್ತು ಇದು ನೋಡಿ, ಇದೇನಂತ ನಿಮಗೆ ಗೊತ್ತಿರಲ್ಲ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಏನಿದೆ ಅಂದ್ಬಿಟ್ಟು. ಹೆಂಗಿದೆ ಅಂತ ಹೇಳಿ, ಲಿಂಕ್ ಬೇಕಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಲಿಂಕ್ ಹಾಕ್ತೇನೆ. ಪಲ್ಸ್ ಪೂಮಾ ಹಿಂಗೆ ನೋಡಿ ಇದೆ ಅಂತ, ಈ ಥರ ಇಲ್ಲಿ ಪೂಮಾ ಲೋಗೋ ಇದೆ. ಇದು ನನ್ನ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ ಮತ್ತು ಪರ್ಸಲ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಂದರೆ ನೀವೇ ಕಮೆಂಟ್ ಮಾಡಿ. ಓಕೆನಾ? ಇದನ್ನು ಟ್ಯಾಗ್ ಮಾಡಿ ಈಗ ಮಾಡೋಣ. ಇದು ಆಗಿದೆ, ನೋಡಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದೀನ. ಇದಾಯಿತು. ನೆಕ್ಸ್ಟ್ ಇನ್ನು ಇದೆಲ್ಲ ಆಗಿದೆ, ಇದೆಲ್ಲ ಸೇರಿಬಿಟ್ಟು ಇದು ನೋಡಿ ಯಾರು ತೊಗೊಂಡಿದ್ದೀನಿ, ಇದನ್ನೆಲ್ಲ ಸೇರಿ ಪ್ಯಾಕ್ ಮಾಡಬೇಕು. ಇವಾಗ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ, ತುಂಬ 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 ಇಷ್ಟಪಟ್ಟು ತೊಗೊಂಡಿರೋ ಗಿಫ್ಟು, ತುಂಬ ಪ್ಲ್ಯಾನ್ ಮಾಡಿ ತೊಗೊಂಡಿರೋ ಗಿಫ್ಟು. ಅದೇನಂತ ನೀವೇ ನೋಡಿ. ಇದು ಓಪನ್ ಮಾಡ್ತೀನಿ, ಬಟ್ ಇದು ಏನಂತ ಓಕೆ ನೋಡಿ. ಇದು ಒಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಾಗಬೇಕಂತಂದರೆ ಇನ್ನೊಂದು ಬ್ಲಾಗ್ ಇದೆಯಲ್ಲ, ಅದನ್ನು ಹೋಗಿ ನೋಡಿ. ಆಲ್ರೆಡಿ ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಾಗಿರುತ್ತೆ ಅನಿಸುತ್ತೆ ಏನಿದೆ ಅಂದ್ಬಿಟ್ಟು, ಬಟ್ ಏನು ಅಂತ ಗೊತ್ತಾಗಲೇಬೇಕು. ಗೊತ್ತಾಗದಿಲ್ದಿರೋರು ಹೋಗಿ ನೋಡಿ, ಎಲ್ಲರೂ ನೋಡಿ, ಆ ವ್ಲಾಗು ಕೂಡ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನ ಪ್ಯಾಕ್ ಮಾಡೋಣ. ನಾನು ನೋಡಿ ನನ್ನ ಫ್ರೆಂಡ್ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ನನಗೆ ತುಂಬ ಕಾಯ್ತಾ ಇದ್ದೀನಿ. ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅವನು ಅಂತ ನಂಗೆ ನೋಡಬೇಕು ಅಂತ ಹೆವಿಯಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಅವನು ಹೆಂಗೆ ರಿಯಾಕ್ಟ್ ಮಾಡ್ಬೋದು, ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೋದು ಅನ್ನೋ ಥರ ನನಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇದೆ. ನಾನೇ ಕೊಡ್ತಿರೋದು, ನನಗೆ ಎಕ್ಸೈಟ್ಮೆಂಟ್ ಇರಬೇಕು, ಬಟ್ ತುಂಬ ಎಕ್ಸೈಟ್ಮೆಂಟ್. ತುಂಬ ಡಿಲೇ ಆಯ್ತಲ್ವ ನನಗೆ ಗಿಫ್ಟ್ಸ್ ಎಲ್ಲ ಕೊಡೋದು. ನಾನು 4th ಕೊಡಬೇಕಿದ್ದು, ನಾಳೆ ಆಗಲಿ 22nd ಕೊಡ್ತಾಯಿದ್ದೀನಿ. ತುಂಬ ಡಿಲೇ ಇದೆ ನನಗೆ. ಅವತ್ತಿಂದ ಅಯ್ಯೋ ಯಾವಾಗ ಕೊಡ್ತೀನಿ ಅಂತ ಅನಿಸ್ತಾನೇ ಇತ್ತು. ಇವಾಗ ಟೈಮ್ ಬಂದಿದೆ, ನಾಳೆ ಕೊಡಬೇಕು. ನಾಳೆ ಕೊಟ್ಟಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಆಯಿತು, ಇದಾಯಿತು. ಪ್ಯಾಕ್ ಮಾಡಿ ಇದನ್ನು ಬಾಕ್ಸಲ್ಲಿ ಹಾಕಿಟ್ಬಿಡೋಣ. ಇದನ್ನು ನೋಡಿ, ಮಿಸ್ ಮಾಡಿದೆ ನೋಡಿ ಪ್ಲೀಸ್. ನಾನು ಎಷ್ಟೊಂದು ಆಸೆಯಿಂದ ತಂದಿದ್ದೀನಿ ಅಲ್ವಾ, ಸೊ ನೀವು ಮಿಸ್ ಮಾಡಿದೆ. ಇದರಲ್ಲಿ ಏನಿದೆ ಅಂದ್ಬಿಟ್ಟು ಇನ್ನೊಂದು ಬ್ಲಾಗಲ್ಲಿ ಹೋಗಿ ಮಾಡಿ. ಈಗ ರಬ್ಬರ್ ಬ್ಯಾಂಡ್ ಎಲ್ಲದಕ್ಕೂ ಟೈಮ್ ಮಾಡಿ ಆಯಿತು, ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಗಿಫ್ಟ್ಸ್ಗಳು ಆಯಿತು. ಈಗ ಬ್ಯಾಸ್ಕೆಟ್ ಎಲ್ಲ ರೆಡಿ ಇದೆ. ಸೊ ಈಗ ಬ್ಯಾಸ್ಕೆಟಲ್ಲಿ ಎಲ್ಲ ಹೆಲ್ಪ್ ಮಾಡಿಕೊಂಡು ಯಾಕೆ ನಾನು ಏನೇನು ತೊಗೊಂಡೆ ಅಂತೆಲ್ಲ ಇವಾಗ ಹೇಳ್ತೀನಿ, ಆಯಿತಾ? ಅಂದರೆ ಸ್ಕಿನ್ ಕೇರ್ ಬೊಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅವತ್ತಿಂದನೂ ಸ್ಕಿನ್ ಕೇರ್ ಬೊಕ್ಕೆ ಕೊಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಸ್ಕಿನ್ ಕೇರ್ ಬೊಕ್ಕೆನ ನಾನೇ ಬೇರೆ ತೊಗೊಳೋದಕ್ಕಿಂತ ನಾನೇ ಏನೇನು ಬೇಕು, ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ನಾನೇ ಪ್ಯಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತೊಗೊಂಬಂದಿದ್ದೀನಿ ಎಲ್ಲ. ಇವಾಗ ಎಲ್ಲದನ್ನು ಹಾಕಿ ಪ್ಯಾಕ್ ಮಾಡಬೇಕು. ಫಸ್ಟ್ ಇದು ಒಂದು ಪಾರ್ಕ್ ಅವೆನ್ಯೂ
ಸೊ ಕಿಟ್ನ ತೊಗೊಂಡಿದ್ದೀನಿ, ಪಾರ್ಕ್ ಅವೆನ್ಯೂ ಕಿಟ್ ಇದನ್ನು ಫಸ್ಟ್ ಇಡ್ತೀನಿ. ಆಮೇಲೆ ಇದು ಒಂದು ನಿವ್ಯಾ ಮೆನ್ ಫೇಸ್ ವಾಶ್, ಹ್ಯಾಕ್ನೆ ಫೇಸ್ ವಾಶ್ ತೊಗೊಂಡಿದ್ದೀನಿ, ಅದನ್ನು ಇಡೋಣ. ನೆಕ್ಸ್ಟು ಓಕೆ, ಆಮೇಲೆ ಇದು ನಿವ್ಯಾ ಮಾಯಿಶ್ಚರೈಸರ್ ತೊಗೊಂಡಿದ್ದೀನಿ, ಒಂದು ಮಾಯಿಶ್ಚರೈಸರ್ನ ಆ್ಯಡ್ ಮಾಡೋಣ. ಇದು ಪರ್ಫ್ಯೂಮ್, ಆಗಲೇ ಹೇಳ್ದಲ್ವ ಪಾರ್ಕ್ ಅವೆನ್ಯೂ ಪರ್ಫ್ಯೂಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ, ಲಾಶ್ ಶೀಲ್ಡ್ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅವನಿಗೆ, ಸೊ ಲಾಶ್ ಶೀಲ್ಡ್ ತೊಗೊಂಡಿದ್ದೀನಿ. ಕ್ರೀಮ್ ತೊಗೊಂಡಿದ್ದೀನಿ, ಇದು ಗಾರ್ನಿಯರ್ ಕ್ರೀಮ್ ತೊಗೊಂಡಿದ್ದೀನಿ, ಗಾರ್ನಿಯರ್ ಮ್ಯಾನ್ ಕ್ರೀಮ್ ತೊಗೊಂಡಿದ್ದೀನಿ. ಎವರ್ ಯೂತ್ದು ಮಾಸ್ಕ್ ತೊಗೊಂಡಿದ್ದೀನಿ, ಫೇಸ್ ಮಾಸ್ಕ್. ನೆಕ್ಸ್ಟ್ ಇದು ಒಂದು ತೊಗೊಂಡಿದ್ದೀನಿ, ಆಲಿವೇರಾ ಜೆಲ್ ತೊಗೊಂಡಿದ್ದೀನಿ, ನೈಟ್ ಟೈಮ್ ಯೂಸ್ ಮಾಡಿ ಜಸ್ಟ್ ಇದೊಂದು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ನಿವ್ಯಾ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ಚಿಕ್ಕದಾಗಿ ವ್ಯಾಸ್ಲಿನ್ ತೊಗೊಂಡಿದ್ದೀನಿ, ವ್ಯಾಸ್ಲಿನ್ ಲಿಪ್ ಬಾಮ್ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಕೂಂಬು ಹೇಳ್ದೆಲ್ಲ ಕೂಂಬು ಯಾಕೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು, ಅವನಿಗೆ ಕೂಂಬು ಅಂದರೆ ನನ್ನ ಕೂಂಬಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದೆ. ಸೊ ಅವನಿಗೂ ಒಂದು ಕೂಂಬು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ, 4 ಮಾಸ್ಕ್ ತೊಗೊಂಡಿದ್ದೀನಿ, 4 ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು 3 ಸ್ನಿಕರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಕಿಟ್ ಜೊತೆ. ಮತ್ತು ಒಂದು ಡೈರಿ ಮಿಲ್ಕ್ ಸಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಫೆರಾರಿ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಇದ್ರ ಜೊತೆ ಆ್ಯಡ್ ಮಾಡ್ತೀನಿ. ಇದು ಆಗಲೇ ತೋರಿಸಿದ್ದೀನಲ್ಲ, ಇದು ಸಪ್ರೇಟ್ ಕೊಡ್ತೀನಿ ಇದರಲ್ಲೆಲ್ಲ. ಸೊ ಇದು ಸಪ್ರೇಟ್. ಸೊ ಈಗ ಬಾಸ್ಕೆಟಲ್ಲಿ ಏನೇನು ಇಡಬೇಕು ಎಲ್ಲನೂ ಇಟ್ಟಿದ್ದೀನಿ. ಇವಾಗ ಅದನ್ನ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಓಕೆ, ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಓಕೆನಾ, ಪ್ಯಾಕ್ ಮಾಡಿ ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅದು ತುಂಬ ಲೇಟ್ ಆಗುತ್ತೆ. ಸೊ ಆದಮೇಲೆ ತೋರಿಸ್ತೀನಿ, ಪ್ಯಾಕ್ ಮಾಡಿ ಆದಮೇಲೆ. ಸೊ ಬಾಸ್ಕೆಟಲ್ಲಿ ಏನೇನು ಇಡಬೇಕು ಎಲ್ಲ ಫಿಲ್ ಮಾಡಿ ರೆಡಿ ಮಾಡಾಗಿದೆ. ಇವಾಗ ಇದಕ್ಕೆ ಕವರ್ ಮಾಡಬೇಕು. ಇವಾಗ ಇದನ್ನ ಕವರ್ ಮಾಡೋಣ. ಕವರ್ ಮಾಡೋಕ್ಕೆ ಶೀಟ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಕವರ್ ಮಾಡೋಣ. ತೊಗೊಂಡ್ಬಂದಿದ್ದೀನಿ. ಹಿಂಗಾಗುತ್ತೆ, ಹಿಂಗೆ ಮಾಡೋದು ಅಂದ್ಬಿಟ್ಟು ನೋಡಿಬಿಟ್ಟು ಕರೆಕ್ಟಾಗಿ ಪ್ಯಾಕ್ ಮಾಡೋಣ. ಓಕೆ, ಪ್ಯಾಕ್ ಮಾಡಿ ಆಮೇಲೆ ತೋರಿಸ್ತೀನಿ, ಯಾಕಂದರೆ ತುಂಬ ಜಂಜಾಟ ಇದೆಲ್ಲ ಮಾಡೋಕ್ಕೆ. ಅದಕ್ಕೆ ನೋಡಿ ಹಿಂಗೆ ನಿಲ್ಲಲ್ಲ, ಫುಲ್ ಪ್ಯಾಕ್ ಮಾಡೋವರೆಗೂ ಬೀಳ್ತಿರುತ್ತೆ ನಿಲ್ಲಿಸಿರೋದ್ರಿಂದ. ಅದಕ್ಕೆ ನೀಟಾಗಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಏನಾಗಿದೆ ಅಂತ ಅಂದರೆ, ನಾನು ಎಲ್ಲ ತೊಗೊಂಡು ಬಂದಿದ್ದೀನಿ, ಟೇಪೇ ತೊಗೊಂಡು ಬಂದಿಲ್ಲ. ಇದನ್ನ ಕವರ್ ಮಾಡೋಕ್ಕೆ ಟೇಪ್ ತೊಗೊಂಡು ಬರ್ದೆ. ಇವಾಗ ಕೆಲಸ ಎಲ್ಲ ಪೆಂಡಿಂಗ್ ಉಳಿದಿದೆ. ಸೊ ಮಾರ್ನಿಂಗ್ ಹೋಗಿ ಬೇಗ ತೊಗೊಂಡು ಬಂದು ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ತೊಗೊಂಡು ಬಂದಿದ್ದೀವಿ. ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋವಾಗೆಲ್ಲ ತೋರಿಸಿದ್ರೆ ತುಂಬ ಇದಾಗುತ್ತೆ. ಸೊ ಪ್ಯಾಕ್ ಮಾಡಿ ಆದಮೇಲೆ ತೋರಿಸ್ತೀನಿ. ಓಕೆನಾ, ಈಗ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇಷ್ಟು ಇದೆ. ಈ ಬರ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಇನ್ನೊಂದು ವ್ಲಾಗಲ್ಲಿ ಹೋಗಿ ನೋಡಿ. ಇವಾಗ ನಾನು ರೆಡಿಯಾಗಿದ್ದೀನಿ, ಅಲ್ಲಿ ಹೋಗ್ಬೇಕು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ. ಬಾಯ್.